ಸ್ಪರ್ಧಾತ್ಮಕ ಪರೀಕ್ಷಾ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಕೇಂದ್ರ ಸರ್ಕಾರ ಹೊರಡಿಸಿರ್ತಕ್ಕಂಥ NSP ಸ್ಕಾಲರ್ಶಿಪ್ ಬಗ್ಗೆ ನೋಡೋಣ. ಈ NSP ಸ್ಕಾಲರ್ಶಿಪ್ಗಳು ಡಿಗ್ರಿ ವಿದ್ಯಾರ್ಥಿಗಳಿಗೆ ಸಿಗ್ತವೆ. ಇದರ ಒಂದು ಸಂಪೂರ್ಣ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಕೇಂದ್ರ ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ NSP ಸ್ಕಾಲರ್ಶಿಪ್ ಅರ್ಜಿ ಆಹ್ವಾನ, ಹಿಂದೆ ಅರ್ಜಿ ಸಲ್ಲಿಸಿ ಅಂತ ತಿಳಿಕೊಟ್ಟಿದ್ದಾರೆ. ಸ್ನೇಹಿತರೆ, ರಾಷ್ಟ್ರೀಯ ಸ್ಕಾಲರ್ಶಿಪ್ ಪೋರ್ಟಲ್ NSPಯಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಳಲು ಅರ್ಜಿ ಆಹ್ವಾನದ ಹೊಸ ಆದೇಶವನ್ನು ಮಾಡಿದೆ. ವಿದ್ಯಾರ್ಥಿಗಳು ಈ ಲೇಖನದಲ್ಲಿ ಇದಕ್ಕೆ ಬೇಕಾಗುವಂತಹ ಅರ್ಹತೆಗಳು, ದಾಖಲೆಗಳು ಮತ್ತು ಅರ್ಜಿ ಸಲ್ಲಿಕೆ ವಿಧಾನದ ಮಾಹಿತಿಯನ್ನು ನೀಡಿರುತ್ತವೆ. ಆದ್ದರಿಂದ ಲೇಖನವನ್ನು ಪೂರ್ತಿಯಾಗಿ ಓದಿರಿ ಮತ್ತು ವಿಡಿಯೋವನ್ನು ಕೊನೆವರೆಗೂ ನೋಡಿ ಎಂದು ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ರಾಷ್ಟ್ರೀಯ ಸ್ಕಾಲರ್ಶಿಪ್ ಪೋರ್ಟಲ್ NSP ಅರ್ಹತೆಗಳು. ಅರ್ಜಿದಾರ ಭಾರತ ಪ್ರಜೆಯಾಗಿರಬೇಕು. ವಿದ್ಯಾರ್ಥಿಯು ಹಿಂದಿನ ತರಗತಿಯಲ್ಲಿ 50% ಅಂಕಗಳಿಂದ ಉತ್ತೀರ್ಣರಾಗಿರಬೇಕು. ಕುಟುಂಬದ ವಾರ್ಷಿಕ ಆದಾಯ 2 ಲಕ್ಷ ರೂಪಾಯಿ ದಾಟಿರಬಾರ್ದು. ಅಂದರೆ ಅರ್ಜಿದಾರ ಭಾರತೀಯ ಪ್ರಜೆ ಆಗಿರಬೇಕು ಮತ್ತು ವಿದ್ಯಾರ್ಥಿ ಹಿಂದಿನ ತರಗತಿಯಲ್ಲಿ 50% ಅಂಕಗಳಿಂದ ಪಾಸ್ ಆಗಿರಬೇಕು, ಉತ್ತೀರ್ಣನಾಗಿರಬೇಕು. ಕುಟುಂಬದ ವಾರ್ಷಿಕ ಆದಾಯ 2 ಲಕ್ಷ ರೂಪಾಯಿ ದಾಟಿರಬಾರ್ದು. ಅಂದರೆ ಕುಟುಂಬದ ಒಂದು ಆದಾಯ 2 ಲಕ್ಷ ರೂಪಾಯಿಯನ್ನು ದಾಟಿರಬಾರ್ದು ಅಂತೇಳಿ ಅವರು ಕೊಟ್ಟಿದ್ದಾರೆ. ಈ ಒಂದು ಅರ್ಹತೆ ಹೊಂದಿರತಕ್ಕಂಥ ವಿದ್ಯಾರ್ಥಿ ಮಾತ್ರ ಅರ್ಜಿ ಸಲ್ಲಿಸಿ. ಆಮೇಲೆ ರಾಷ್ಟ್ರೀಯ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಾಗಿದ್ದು, ಇದರ ಪೂರ್ತಿ ವಿಧಾನ ನಮ್ಮ ಪ್ರಮುಖ ಲಿಂಕ್ಗಳು ಮತ್ತು ಪ್ರಮುಖ ದಿನಾಂಕಗಳನ್ನು ಕೆಳಗಿನ ಲೇಖದಲ್ಲಿ ಕೊಟ್ಟಿದ್ದೇವೆ. ವಿಡಿಯೋನ ಕೊನೆವರೆಗೂ ನೋಡಿ. ರಾಷ್ಟ್ರೀಯ ಸ್ಕಾಲರ್ಶಿಪ್ ಪೋರ್ಟಲ್ NSP ಅರ್ಜಿ ಸಲ್ಲಿಸುವ ವಿಧಾನ ಹೆಂಗೈತಿ ಅಂತೇಳಿ ನೋಡುವುದಾದರೆ, ಮೊದಲು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ. ಅಲ್ಲಿ ನಿಮಗೆ ನೋಂದಣಿ ಆಯ್ಕೆ ಕಾಣುವುದು, ಅದರ ಮೇಲೆ ಒತ್ತಿ. ನಂತರ ಪರದೆಯ ಮೇಲೆ ನೋಂದಣಿ ಫಾರಂ ತೆರೆಯುವುದು. ಈ ನೋಂದಣಿ ಫಾರಂ ಭರ್ತಿ ಮಾಡಿ ಸಬ್ಮಿಟ್ ಆಯ್ಕೆಯ ಮೇಲೆ ಒತ್ತುವ ಮೂಲಕ ಲಾಗಿನ್ ಆಗಿ ID ಮತ್ತು ಪಾಸ್ವರ್ಡನ್ನು ಪಡೆಯಬೇಕು. ಅಂದರೆ ನೀವು ಫೋನಲ್ಲಿ ಸಹ ಇದನ್ನು ಒಂದು ಗೂಗಲಲ್ಲಿ ಹೋಗಿ ಅರ್ಜಿಯನ್ನು ಹಾಕ್ಬೋದು. ಅದೇ ರೀತಿಯಾಗಿ ಕಂಪ್ಯೂಟರ್ ಅಂಗಡಿಗಳಲ್ಲಿ ಸಹ ಈ ರೀತಿ ಅರ್ಜಿ ನೀವು ಹಾಕ್ಬೋದು. ಇದರ ನಂತರ ಅರ್ಜಿದಾರರ ಮುಖಪುಟಕ್ಕೆ ಬರಬೇಕು. ಅಲ್ಲಿ ನಿಮಗೆ ಫ್ರೆಶ್ ಅಪ್ಲಿಕೇಶನ್ ಆಯ್ಕೆಯ ಮೇಲೆ ಒತ್ತಬೇಕು. ಮುಂದೆ ನಿಮಗೆ ಅರ್ಜಿ ನಮೂನೆ ತೆರೆಯುತ್ತದೆ. ಅದರಲ್ಲಿ ಸರಿಯಾಗಿ ಭರ್ತಿ ಮಾಡಬೇಕು. ನಂತರ ಅಲ್ಲಿ ಕೇಳುವ ಎಲ್ಲ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ರಸೀದಿ ಪಡೆಯಲು ಸಬ್ಮಿಟ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅರ್ಜಿ ಹಾಕುವ ಒಂದು ಸಂಪೂರ್ಣ ಮಾಹಿತಿಯನ್ನು ಸಹ ನಾವು ನೀಡಿದ್ದೀವಿ. ಆದ್ದರಿಂದ ನೀವು ಫೋನ್ ವೆಬ್ಸೈಟಲ್ಲಿ ಸಹ ಅರ್ಜಿಯನ್ನು ಹಾಕ್ಬೋದು. ತೊಂದರೆ ನಿಮಗೆ ಬರಲ್ಲ ಅಂತಂದರೆ ಕಂಪ್ಯೂಟರಲ್ಲಿ ಸಹ ನೀವು ಅರ್ಜಿಯನ್ನು ಹಾಕ್ಬೋದು. ಇನ್ನು ರಾಷ್ಟ್ರೀಯ ಸ್ಕಾಲರ್ಶಿಪ್ ಪೋರ್ಟಲ್ NSP ಅಗತ್ಯವಿರುವ ದಾಖಲೆಗಳು ಅಂದರೆ ಡಾಕ್ಯುಮೆಂಟ್ಸ್ಗಳು ಏನೇನು ಹೇಳಿ ನಾವು ನೋಡುವುದಾದರೆ, ಸ್ನೇಹಿತರೆ, ರಾಷ್ಟ್ರೀಯ ಸ್ಕಾಲರ್ಶಿಪ್ ಪೋರ್ಟಲ್ಗೆ ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಾದರೆ ಈ ಕೆಳಗೆ ನೀಡಿರುವ ದಾಖಲೆಗಳು ಬೇಕಾಗುತ್ತವೆ. ಅಂದರೆ ಈ ವಿಡಿಯೋದಲ್ಲಿ ನಾವು ದಾಖಲೆಗಳನ್ನು ಸಹ ಕೊಟ್ಟಿದ್ದೀವಿ. ಬ್ಯಾಂಕ್ ಪಾಸ್ಬುಕ್, ಆಧಾರ್ ಕಾರ್ಡ್, ನಾನು ಪ್ರಮಾಣ ಪತ್ರ, ವಿಳಾಸ ಪುರಾವೆ, ಮೊಬೈಲ್ ಸಂಖ್ಯೆ, ಅಂಕಪಟ್ಟಿ, ಪಾಸ್ಪೋರ್ಟ್ ಸೈಜ್ ಫೋಟೋ, ಇಷ್ಟೆಲ್ಲ ಒಂದು ಡಾಕ್ಯುಮೆಂಟ್ಸ್ಗಳು, ಒಂದು ದಾಖಲೆಗಳು ಈ ಅರ್ಜಿಯಲ್ಲಿ ಬೇಕಾಗುತ್ತವೆ. ಆದ್ದರಿಂದ ಈ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಿ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲವನ್ನು ಸವಿಸ್ತಾರವಾಗಿ ಮತ್ತು ಕರೆಕ್ಟಾಗಿ ಅಲ್ಲಿ ಅಪ್ಲೋಡ್ ಮಾಡಿ. ಪ್ರಮುಖ ದಿನಾಂಕಗಳು ನಾವು ನೋಡುವುದಾದರೆ, ಪ್ರಾರಂಭವಾದ ದಿನಾಂಕ 1/5/2024, ಇದೇ ತಿಂಗಳು ಮೇ ಇದೇ ತಿಂಗಳು 1ನೇ ತಾರೀಕು ಹಿಡಿದ ಸ್ಟಾರ್ಟ್ ಆಗಿ 31/5/2024 ಸುಮಾರು 1 ತಿಂಗಳುಗಳವರೆಗೆ ಈ ಒಂದು ಅಪ್ಲಿಕೇಶನ್ ಇದೆ. ಆದ್ದರಿಂದ ಎಷ್ಟು ಬೇಗ ಆಗುತ್ತದೆ ಅಷ್ಟು ಬೇಗ ಈ ಸ್ಕಾಲರ್ಶಿಪ್ಪನ್ನು ಅರ್ಜಿ ಹಾಕಿ ಅಂತ ಹೇಳ್ತಾ ವಿಡಿಯೋನ ಕೊನೆಗೊಳಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.